ಓಕೆ, ಈಗ ನೋಡಿ ಮಾರ್ಕ್ಸ್ ಬ್ಯುಸಿ ಡೇ, ಮಾರ್ಕನ ಬ್ಯುಸಿ ದಿನ ಅಂತ ಹೇಳಬೇಕಾದ್ರೆ ನಾವು ಎಲ್ಲ ವರ್ಬ್ಸಲ್ಲೂ ಎಸ್ ಹಾಕಿದ್ದೀವಿ ನೋಡಿ. ವೇಕ್ಸ್ ಅಪ್, ಗೆಟ್ಸ್ ರೆಡಿ, ರಶಸ್ ಟು, ರೀಡ್ಸ್, ವರ್ಕ್ಸ್, ಹೆಲ್ಪ್ಸ್, ಗೋಸ್, ಲಿಫ್ಟ್ಸ್, ರನ್ಸ್, ಗೋಸ್. ಎಲ್ಲ ವರ್ಬಲ್ಲೂ ಎಸ್ ಇದೆ. ಇವೆಲ್ಲ ಕ್ರಿಯಾಪದಗಳು, ಇವೆಲ್ಲ ವರ್ಬ್ಸ್ ಅಂತ ಗೊತ್ತು ತಾನೆ ನಿಮಗೆ. ಏನು ಕ್ರಿಯೆ ನಮ್ಮಿಂದ ನಡೆಯುತ್ತೆ ಅದಕ್ಕೆ ನಾವು ವರ್ಬ್ಸ್ ಅಂತ ಹೇಳ್ತೀವಿ. ವೆರಾಸ್ ಇಲ್ಲಿ ನಾನು ನನ್ನ ಬಗ್ಗೆ ಹೇಳಬೇಕಾದ್ರೆ ಐ ವೇಕ್ ಅಪ್ ಅರ್ಲಿ, ನಾನು ಬೆಳಗ್ಗೆ ಬೇಗ ಎಚ್ಚರಾಗ್ತೀನಿ. ಐ ಈಟ್ ಬ್ರೇಕ್ಫಾಸ್ಟ್, ನಾನು ಬ್ರೇಕ್ಫಾಸ್ಟ್ ತಿಂತೀನಿ. ಐ ರಶ್ ಟು ಕ್ಯಾಚ್ ದ ಬಸ್, ನಾನು ಬಸ್ಸನ್ನು ಹಿಡಿಲಿಕ್ಕೆ ಓಡಿ ಹೋಗ್ತೀನಿ. ಐ ಲಿಸನ್ ಟು ಮ್ಯೂಸಿಕ್, ನಾನು ಹಾಡನ್ನು ಕೇಳ್ತೀನಿ. ಆ್ಯಂಡ್ ಲುಕ್ ಔಟ್ ದ ವಿಂಡೋ, ಕಿಟಕಿ ಹೊರಗೆ ನೋಡ್ತೀನಿ. ಸೊ ಇಲ್ಲಿ ತೀನಿ 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 ಅಥವಾ ತೇನೆ ತೇನೆ ತೇನಂತ ಇರೋದ್ರಿಂದ ಇಲ್ಲಿ ಎಸ್ ಇಲ್ಲ, ಯಾವುದೇ ವರ್ಬಲ್ಲಿ ಎಸ್ ಇಲ್ಲ. ಇಲ್ಲಿ ತಾನೇ 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 ಅಂತ ಇರೋದ್ರಿಂದ ಎಲ್ಲ ವರ್ಬಲ್ಲೂ ಎಸ್ ಇದೆ. ಇದರ್ಥ ಆಯ್ತಲ್ವಾ? ಹಾಗಾದರೆ ನಾವು ತಾನೇ ಎಲ್ಲಿ ಯೂಸ್ ಮಾಡ್ತೀವಿ? ತಾನೇ, ತಾಳೆ, ತದೆ. ಇಂಗ್ಲೀಷ್ ಬಿಟ್ಬಿಡಿ, ಫಸ್ಟ್ ನಾವು ಕನ್ನಡದ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡೋದ್ರಿಂದ ಹೋಗಬೇಕು. ಯಾಕೆಂದರೆ ಇಂಗ್ಲೀಷಲ್ಲಿ ಡೈರೆಕ್ಟಾಗಿ ನಾನು ಇದು ಸಿಂಪಲ್ ಪ್ರೆಸೆಂಟು, ಇದರಲ್ಲಿ ಫಸ್ಟ್ ಪರ್ಸನ್ಗೆ ಹಿಂಗೆ ಹೇಳಬೇಕು, ಸೆಕೆಂಡ್ ಪರ್ಸನ್ ಹಿಂಗೆ ಹೇಳಬೇಕು, ಥರ್ಡ್ ಪರ್ಸನ್ ಹಿಂಗೆ ಹೇಳಬೇಕು ಅಂತ ಹೇಳಿದ್ರೆ ಅದೆಲ್ಲ ಕಾಂಪ್ಲಿಕೇಟೆಡ್. ನಮ್ಮ ಫಸ್ಟ್ ಕನ್ನಡದಲ್ಲಿ ವ್ಯಾಕರಣ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ಕನ್ನಡದ ಮೂಲಕ ಇಂಗ್ಲೀಷ್ಗೆ ಹೋದಾಗ ಇಂಗ್ಲೀಷಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ತಾನೇ, ತಾಳೆ, ತದೆ ನಾವು ಎಲ್ಲಿ ಬಳಸ್ತೀವಿ ಕನ್ನಡದಲ್ಲಿ? ಅಥವಾ ತೇ, ತಾನೇ, ವರ್ತಮಾನ ಕಾಲ ಅನ್ನೋದನ್ನು ನೀವು ಡಿಫೈನ್ ಮಾಡೋದು ಹೇಗೆ? ಅವನು ಬರ್ತಾ ಇದ್ದಾನೆ, ಇಲ್ಲಿ ಇದ್ದಾನೆ ತಾನೇ ಇದೆ, ತಾನೇ ಇಲ್ವಲ್ಲ. ನಡೆದಿರೋ ಅಲ್ಲ, ನಡೆದಿರೋದು ಪಾಸ್ಟ್ ಟೆನ್ಸು. ಸಾಮಾನ್ಯವಾಗಿ ನಡೆಯುವಂಥದ್ದು. ಓಕೆ, ಸೊ ತಾನೇನ ನಾವು ಎಲ್ಲಿ ಬಳಸ್ತೀವಿ? ತಾನೇ, ತಾಳೆ, ತದೆ, ತಾರೆ. ಅಂದರೆ ಫಸ್ಟು ನಾವು ತಾನೇ ಫೋಕಸ್ ಮಾಡೋಣ, ಯಾಕೆಂದರೆ ಎಸ್ ಆ್ಯಡ್ ಮಾಡೋದು ಯಾಕೆ ಅಂತ ಗೊತ್ತಾಗಬೇಕಲ್ವಾ. ತಾನೇ, ತಾಳೆ, ತದೆ, ಬೇರೆಯವ್ರ ಬಗ್ಗೆ ತಾನೇ, ತಾಳೆ, ತದೆ ಎಲ್ಲೆಲ್ಲಿ ಬಳಸ್ತೀವಿ. ಸೊ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವು ಬೇರೆಯವ್ರ ಬಗ್ಗೆ ಅದು ಮೂರನೇ ವ್ಯಕ್ತಿ, ಥರ್ಡ್ ಪರ್ಸನ್, ಆಮೇಲೆ ಅದನ್ನೆಲ್ಲ ನಾವು ತುಂಬ ಕನ್ಫ್ಯೂಸ್ ಮಾಡೋದ್ರ ಬದಲು ತಾನೇ, ತಾಳೆ, ತದೆ ಎಲ್ಲೆಲ್ಲಿ ಬಳಸ್ತೀರಾ ಅಲ್ಲೆಲ್ಲ ನಾವು ಎಸ್ ಹಾಕಬೇಕು ಅಷ್ಟೇ. ವೆರಿ ಸಿಂಪಲ್, ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಪ್ಲೈನ್. ಈಗ ನಾವು ಇದಕ್ಕೆ ಕನ್ನಡದಲ್ಲಿ ಗ್ರಾಮರ್ ಹಾಕಬೇಕಂದ್ರೆ ಮೂರನೇ ವ್ಯಕ್ತಿ, ಥರ್ಡ್ ಪರ್ಸನ್ ಅಂತ ಹೇಳಬೇಕು. ಹೊಸ ಪದಗಳು ಯಾಕೆ ಬೇಕು ನಮಗೆ? ಹೊಸ ಪದಗಳನ್ನ ಯೂಸ್ ಮಾಡೋದು ಬೇಡ, ಇರೋದನ್ನೇ ಇಟ್ಕೊಂಡೆ ನಾವು ಇಂಗ್ಲೀಷಲ್ಲಿ ಗ್ರಾಮರ್ ಕಲಿಯೋಣ. ಫಾರ್ ಎಕ್ಸಾಂಪಲ್, ತಾನೇ, ತಾಳೆ, ತದೆ ಎಲ್ಲೆಲ್ಲಿ ಬಳಸ್ತೀವಿ ಅಲ್ಲಿ ನಾವು ಎಸ್ಸನ್ನು ಹಾಕ್ತೀವಿ. ಯಾವುದಕ್ಕೆ? ತಾನೇಗಿಂತ ಮುಂಚೆ ಏನಿರುತ್ತೆ? ತಾನೇಗಿಂತ ಮುಂಚೆ ಒಂದು ಕ್ರಿಯಾಪದ ಇರುತ್ತೆ, ಹೋಗುತ್ತಾನೆ. ಹೋಗು, ಗೋ. ತಾನೇ, ಎಸ್, ಇ ಎಸ್, ಗೋಸ್. ಸೊ ಹೋಗುತ್ತಾನೆ, ಗೋಸ್. ಬಟ್ ಸಾಮಾನ್ಯವಾಗಿ ಹೋಗುತ್ತಾನೆ ಅನ್ನೋದಕ್ಕೆ ಮಾತ್ರ, ತಾನೇ, ತಾಳೆ, ತದೆ ಅನ್ನೋದು ಸಾಮಾನ್ಯವಾಗಿ ಬಳಸಬೇಕಾದ್ರೆ ಮಾತ್ರ. ನೀವು ನಾಳೆ ಹೋಗ್ತಾನೆ ಅನ್ನೋದಕ್ಕೆ ನಾಳೆ ಅಂತ ಅದು ಸಮಯ ಬರುತ್ತೆ. ನಾಳೆ ಅಂದರೆ ಹಿ ವಿಲ್ ಗೋ ಟುಮಾರೋ ಅಂತಾಗುತ್ತೆ. ವಿಲ್ ಸೇರಿಸಿ ನಾವು ಎಸ್ ಸೇರಿಸೋದಿಲ್ಲ, ವಿಲ್ ಗೋ, ಹಿ ವಿಲ್ ಗೋ. ಹಿ ಗೋಸ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗ್ತಾನೆ. ಹಿ ವಿಲ್ ಗೋ ಟು ಸ್ಕೂಲ್ ಟುಮಾರೋ, ಅವನು ನಾಳೆ ಶಾಲೆಗೆ ಹೋಗ್ತಾನೆ. ಸೊ ಕನ್ನಡದಲ್ಲಿ ಎರಡು ಕಡೆನೂ ತಾನೇ ಇದೆ. ಫ್ಯೂಚರ್, ಭವಿಷ್ಯ ಕಾಲದಲ್ಲೂ ತಾನೇ ಇದೆ, ಆಮೇಲೆ ವರ್ತಮಾನ ಕಾಲದಲ್ಲೂ ತಾನೇ ಇದೆ. ಸೊ ಸಾಮಾನ್ಯವಾಗಿ ಮಾಡುವಂತಹ ಒಂದು ಕ್ರಿಯೆಯನ್ನು ತಾನೇ, ತಾಳೆ, ತದೆ, ತೇ ಎಲ್ಲಿ ಬಳಸ್ತೀವಿ ಅಲ್ಲಿ ಎಲ್ಲ ಕಡೆಯೂ ನಾವು ಎಸ್ ಹಾಕಬೇಕು. ಅರ್ಥ ಆಯ್ತಲ್ವಾ? ಸಾಮಾನ್ಯವಾಗಿ ನಡೆಯುವಂಥದ್ದು, ಸಾಮಾನ್ಯವಾಗಿ ನಡೆಯುವಂಥ ಕ್ರಿಯೆ. ನಾಳೆ ನಡೆಯೋದಲ್ಲ. ನಾಳೆ ಅವನು ಶಾಲೆಗೆ ಹೋಗ್ತಾನೆ ಅಂತ ಹೇಳಿದ್ರೆ ಹಿ ವಿಲ್ ಗೋ ಟು ಸ್ಕೂಲ್ ಟುಮಾರೋ ಅಂತ ಹೇಳಿ ಹಿ ವಿಲ್ ಹಾಕ್ತೀವಿ ನಾವು. ಅವನು
ಸಾಮಾನ್ಯವಾಗಿ ಶಾಲೆಗೆ ಹೋಗ್ತಾನೆ ಅಂತ ಹೇಳೋದಾದರೆ ಅಂದರೆ ಅವ್ನು ಡೈಲಿ ಶಾಲೆಗೆ ಹೋಗ್ತಾನೆ. ಹಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ಅಲ್ಲಿ ನಾವು ಗೋಸ್ ಬಳಸ್ತೀವಿ. ನಾಳೆ ಅವ್ನು ಶಾಲೆಗೆ ಹೋಗ್ತಾನೆ ಅಂತ ಹೇಳಿದ್ರೆ ಹಿ ವಿಲ್ ಗೋ ಟು ಸ್ಕೂಲ್ ಟುಮಾರೋ. ಸೊ ಕನ್ನಡದಲ್ಲಿ ತಾನೇ ಅಂತ ಬಂದಿರೋದು ಫ್ಯೂಚರಲ್ಲೂ ಬರುತ್ತೆ, ಪ್ರೆಸೆಂಟಲ್ಲೂ ಬರುತ್ತೆ. ಇಂಗ್ಲೀಷಲ್ಲಿ ತಾನೇ ಅಂತ ಬರೋದು ಪ್ರೆಸೆಂಟಲ್ಲಿ ಮಾತ್ರ. ಗೋಸ್. ಹಿ ಗೋಸ್ ಟು ಸ್ಕೂಲ್, ಹಿ ಗೋಸ್ ಟು ಜಿಮ್, ಹಿ ಗೋಸ್ ಟು ಮ್ಯೂಸಿಕ್ ಕ್ಲಾಸಸ್. ಓಕೆ. ಆರ್ ಶಿ ಟೀಚಸ್ ಇಂಗ್ಲೀಷ್, ಶಿ ಟೀಚಸ್ ಮ್ಯಾಥ್ಸ್. ಅರ್ಥ ಆಯ್ತಲ್ಲ? ಸೊ ಇದು ವೆರಿ ಬೇಸಿಕ್. ಯಾಕೆಂದರೆ ಬೇರೆ ಎಲ್ಲ ಅರ್ಥ ಆಗಿಬಿಡುತ್ತೆ. ಬೇರೆ ಎಲ್ಲ ಚೇಂಜಸ್, ಈಗ ನೀವು ಗೋ ಇರೋದು ವೆಂಟ್ ಆಗುತ್ತೆ, ಕಮ್ ಇರೋದು ಕೇಮ್ ಆಗುತ್ತೆ. ಬಟ್ ಇಲ್ಲಿ ವೇಕ್ ಇರೋದು ವೇಕ್ಸ್ ಯಾಕಾಗುತ್ತೆ ಅನ್ನೋದೇ ಕನ್ಫ್ಯೂಷನ್ ಇರುತ್ತೆ. ಓಕೆ, ಈಗ ಅರ್ಥ ಆಯ್ತಲ್ಲ ಎಲ್ರಿಗೂ? ಮಾರ್ಕ್ ವೇಕ್ಸ್ ಅಪ್ ಅರ್ಲಿ, ಐ ವೇಕ್ ಅಪ್, ಐ ವೇಕ್ ಅಪ್. ಆಮೇಲೆ ನೋಡಿ, ಐ ವೇಕ್ ಅಪ್, ಯು ವೇಕ್ ಅಪ್. ನೋಡಿ, ಐ ವೇಕ್ ಅಪ್ ಅರ್ಲಿ, ಯು ವೇಕ್ ಅಪ್ ಅರ್ಲಿ. ಇಲ್ಲಿ ಎಸ್ ಇದೆಯಾ? ಇಲ್ಲಿ ಯು ಇದೆ, ಇಲ್ಲಿ ಎಸ್ ಇಲ್ಲ. ಇಲ್ಲಿ ಐ ಇದೆ, ಇಲ್ಲಿ ಎಸ್ ಇಲ್ಲ. ಆದರೆ ಇಲ್ಲಿ ಮಾರ್ಕ್ ಅನ್ನೋದು ವ್ಯಕ್ತಿ ಹೆಸರು, ಇನ್ನೊಬ್ಬ ವ್ಯಕ್ತಿ. ಅಥವಾ ಮಾರ್ಕನ್ನು ನಾವು ಮಾರ್ಕ್ ಪುರುಷನಾಗಿರೋದ್ರಿಂದ ಹಿ ಅಂತ ಹೇಳ್ತೀವಿ. ಸೊ ಹಿ ಗೆಟ್ಸ್. ಹೆಸರಿದ್ರೂ ಅಥವಾ ಅವನು ಅವಳು ಅಂತ ಹೇಳಿದ್ರು ಅದಕ್ಕೆ ನಾವು ಎಸ್ ಹಾಕಲೇಬೇಕು. ಓಕೆ. ಸೊ ಬಟ್ ಇಲ್ಲಿ ನೋಡಿ, ಐ ವೇಕ್ ಅಪ್ ಅರ್ಲಿ, ಯು ವೇಕ್ ಅಪ್ ಅರ್ಲಿ, ಏನೂ ಚೇಂಜಸ್ ಇಲ್ಲ. ಐ ಕ್ವಿಕ್ಲಿ ಗೆಟ್ ರೆಡಿ. ಇಲ್ಲಿ ಗೆಟ್ಸ್ ಇದೆಯಾ? ಇಲ್ಲ. ಯು ಕ್ವಿಕ್ಲಿ ಗೆಟ್ ರೆಡಿ. ಆದರೆ ಮಾರ್ಕ್ ವಿಷಯದಲ್ಲಿ ಹಿ ಕ್ವಿಕ್ಲಿ ಗೆಟ್ಸ್ ರೆಡಿ, ಐ ಕ್ವಿಕ್ಲಿ ಗೆಟ್ ರೆಡಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಟೆನ್ಸ್ ಇನ್ನೂ ಈಸಿ ಆಗಿಬಿಡುತ್ತೆ. ಓಕೆ. ಸೊ ಇಲ್ಲೆಲ್ಲ ನೋಡಿ, ಐ ರಶ್ ಟು ಕ್ಯಾಚ್, ಯು ರಶ್ ಟು ಕ್ಯಾಚ್. ಸೊ ಐ ಯು ಬಂದಾಗ ನಾವು ಎಸ್ ಹಾಕಲ್ಲ. ಹಿ ಶಿ ಇಟ್, ಹಿ ಬಂದಾಗ ಎಸ್, ಅಂದರೆ ಮಾರ್ಕ್ ಬಂದಾಗ ಎಸ್ ಹಾಕಿದ್ದೀವಿ. ಆಮೇಲೆ ಹಿ ನೋಡಿ, ಈಗ ವಿ ಅಂದರೆ ನಾವು, ನಮ್ಮ ಅವರ್ ಬ್ಯುಸಿ ಡೇ, ನಮ್ಮ ಬ್ಯುಸಿ ದಿನ ಏನು? ವಿ ವೇಕ್ ಅಪ್ ಅರ್ಲಿ, ನಾವು ಬೇಗನೆ ಎಚ್ಚರಗೊಳ್ತೀವಿ. ಅವರು, ದೇ ವೇಕ್ ಅಪ್ ಅರ್ಲಿ, ಅವರು ಬೇಗನೆ ಎಚ್ಚರಗೊಳ್ತಾರೆ. ನೆಕ್ಸ್ಟ್ ನೋಡೋಣ. ಈಗ ಎಸ್ ನಾವು ಎಲ್ಲೆಲ್ಲಿ ಹಾಕ್ತೀವಿ? ನಾನೇನು ಹೇಳಿದೆ ನಿಮಗೆ? ಅವನು, ತಾನೇ, ತದೆ, ತಾಳೆ, ತೇ, ಇದಲ್ವಾ? ಈಗ ನೋಡಿ, ಮಾರ್ಕ್ ಅನ್ನೋ ವ್ಯಕ್ತಿ ಮೂರನೇ ವ್ಯಕ್ತಿ, ಅವನ ಬಗ್ಗೆ ಹೇಳ್ತಾ ಇದ್ದೀವಿ, ಮಾರ್ಕ್ ಬಗ್ಗೆ ಹೇಳ್ತಾ ಇದ್ದೀವಿ. ಆಮೇಲೆ ಹರ್ ಬ್ಯುಸಿ ಡೇ, ಆಕೆಯ ಬ್ಯುಸಿ ದಿನ. ಆಮೇಲೆ ದ ಕ್ಯಾಟ್ಸ್ ಬ್ಯುಸಿ ಡೇ, ಇದು ಒಂದು ಬೆಕ್ಕನ್ನು ತೊಗೊಳ್ಳೋಣ. ನಮ್ಮ ಮನೇಲಿ ಒಂದು ಬೆಕ್ಕಿದೆ, ಅದಕ್ಕೇನು ಕೆಲಸ? ಅದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನು ಮಾಡುತ್ತೆ ಡೈಲಿ ಅನ್ನೋದನ್ನು ನಾವು ಹೇಳೋದಾದರೆ ಇಟ್ ಅಂತ ಹೇಳ್ತೀವಿ ನಾವು. ಬೆಕ್ಕು, ನಾಯಿ ಅಥವಾ ಇನ್ಯಾವುದಾದ್ರೂ ಒಂದು ವಸ್ತು ಅದನ್ನು ತೊಗೊಂಡಾಗ ಇಟ್ ಅಂತ ಹೇಳ್ತೀವಿ. ಅದಕ್ಕೆಲ್ಲದಕ್ಕೂ ತದೆ ಬರುತ್ತೆ. ಇಂಗ್ಲೀಷಲ್ಲಿ ಏನು ಬರುತ್ತದೆ? ಕನ್ನಡದಲ್ಲಿ ಏನು ಬರುತ್ತೆ? ಇಲ್ಲಿ ನೋಡಿ, ದ ಕ್ಯಾಟ್ ವೇಕ್ಸ್ ಅಪ್ ಅರ್ಲಿ. ಮ್ಯೂಟ್ ಮಾಡ್ಕೊಳ್ಳಿ, ಯಾರ್ದೋ ಮೈಕ್ ಆನ್ ಆಗಿದೆ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಪ್ರೇಮ. ದ ಕ್ಯಾಟ್ ವೇಕ್ಸ್ ಅಪ್ ಅರ್ಲಿ ಅಂದ್ರೇನು? ಬೆಕ್ಕು ಮುಂಜಾನೆ ಬೇಗನೆ ಎದ್ದೇಳುತ್ತೆ, ಎಚ್ಚರಗೊಳ್ಳುತ್ತೆ. ಅಥವಾ ಅಥವಾ ತದೆ ಅಂತ ಯೂಸ್ ಮಾಡ್ತೀವಿ. ಇಂಗ್ಲೀಷಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ತಾನೇ, ತದೆ, ತಾಳೆ ಇವೆಲ್ಲದಕ್ಕೂ ನಾವು ಎಸ್ ಹಾಕಿದ್ರೆ ಸಾಕು. ಕನ್ನಡದಲ್ಲಿ ತಾ ನೇ ಹಾಕಬೇಕು, ತಾ ಳೆ ಹಾಕಬೇಕು, ತಾ ದೇ ಹಾಕಬೇಕು. ಸೊ ನೇ, ಳೆ, ದೇ ಎಕ್ಸ್ಟ್ರಾ ವರ್ಡ್ಸ್ ಹಾಕ್ದಂಗೆ ಆಗುತ್ತೆ ಕನ್ನಡದಲ್ಲಿ. ಕನ್ನಡದಲ್ಲಿ ಹಾಗೆ ಇರೋದು. ಇಂಗ್ಲೀಷಲ್ಲಿ ಅವು ಎಲ್ಲದಕ್ಕೂ ಒಂದೇ, ನೀವು ಎಸ್ ಹಾಕಿದ್ರೆ ಆಯಿತು. ಒಂದೇ ಇ ಎಸ್ ಅಥವಾ ಎಸ್ ಹಾಕಬೇಕು. ಕೆಲವುದು ಎಸ್ ಹಾಕಿದ್ರೆ ಆಯಿತು. ಓಕೆ. ಸೊ ಇಲ್ಲಿ ನೋಡಿ, ಮಾರ್ಕ್ ವೇಕ್ಸ್ ಅಪ್, ಶಿ ವೇಕ್ಸ್ ಅಪ್, ದ ಕ್ಯಾಟ್ ವೇಕ್ಸ್ ಅಪ್. ಅರ್ಥ ಆಯ್ತಲ್ಲ? ಈಗ ಎಸ್ ಯಾವುದಕ್ಕೆ ಬಂದಿದೆ? ಮಾರ್ಕ್ ಅನ್ನೋ ವ್ಯಕ್ತಿ, ಅವನು, ಹಿ ಅಥವಾ ಹಿ, ಶಿ, ಮತ್ತು ದ ಕ್ಯಾಟ್ ಅಂದ್ರೇನು? ದ ಕ್ಯಾಟ್ ಅಂತ ನಾವು ಸ್ಪೆಸಿಫಿಕ್ ಆಗಿ ಆ ಒಂದು ಪ್ರಾಣಿಯ ಬಗ್ಗೆ ಹೇಳ್ತಾ ಇದ್ದೀವಿ, ಆ ಪ್ರಾಣಿಯ ಹೆಸರು ಹೇಳ್ತಾ ಇದ್ವಿ. ಪ್ರಾಣಿಯ ಹೆಸರೇನು? ಬೆಕ್ಕು. ಬಟ್ ಅದು ಅಂತ ಹೇಳೋದಾದರೆ ಇಲ್ಲಿ ಇದು ಎಲ್ಲಿ ಬಳಸ್ತೀವಿ ನಾವು ಜಾಸ್ತಿ? ಒಂದು ಸಲ ನಾವು ಬೆಕ್ಕು ಅಂತ ಹೇಳಿದ ನಂತರ ಬೆಕ್ಕು ಎಲ್ಲ ನಮ್ಮ ಬೆಕ್ಕು ಅಂತಲೇ ಹೇಳೋದಿಲ್ಲ. ಬೆಕ್ಕಿನ ಬಗ್ಗೆ ನಾವು ಹೇಳ್ತೀವಿ, ನಮ್ಮ ಬೆಕ್ಕು ಬೆಳಗ್ಗೆ 6 ಗಂಟೆಗೆ ಎದ್ಬಿಡುತ್ತೆ, ಆಮೇಲೆ ಅದು ಹಾಲು ಕುಡಿಯುತ್ತೆ, ಆಮೇಲೆ ಅದು ಆಟ ಆಡುತ್ತೆ, ಅದು ಅಂತಲೇ ಸೇರಿಸ್ತೀವಿ ಅಲ್ವಾ? ಸೊ ಇಲ್ಲೂ ಹಾಗೆ ನೋಡಿ, ದ ಕ್ಯಾಟ್ ವೇಕ್ಸ್ ಅಪ್ ಅರ್ಲಿ ಆ್ಯಂಡ್ ಸ್ಟ್ರೆಚಸ್ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಅದು ಮೈ ಮುರಿಯುತ್ತೆ. ಓಕೆ. ಇಟ್ ಈಟ್ಸ್, ಇಲ್ಲಿ ಇಟ್ ಅಂತಿದೆಯಾ? ಇಲ್ಲಿ ಇಟ್ ಅಂತಿದೆ ನೋಡಿ, ಇಟ್ ಈಟ್ಸ್ ಬ್ರೇಕ್ಫಾಸ್ಟ್. ಹಾಗೆ ಇಲ್ಲಿ
ಶಿ ಕ್ವಿಕ್ಲಿ ಗೆಟ್ಸ್ ರೆಡಿ. ಸೊ ಇದನ್ನು ಬೆಕ್ಕು ಎಲ್ಲಿಗೆ ಹೊರಡಲಿಕ್ಕಿಲ್ಲ, ಹಾಗಾಗಿ ಆ ಸೆಂಟೆನ್ಸಲ್ಲಿ ಇರೋದಿಲ್ಲ. ಸೊ ಶಿ ಕ್ವಿಕ್ಲಿ ಗೆಟ್ಸ್ ರೆಡಿ. ಓಕೆ, ಇಲ್ಲಿ ಬಿಟ್ಬಿಡೋಣ. ಆ್ಯಂಡ್ ಈಟ್ಸ್. ಶಿ ಈಟ್ಸ್ ಅಂದರೆ ಶಿ ಈಟ್ಸ್ ಬ್ರೇಕ್ಫಾಸ್ಟ್. ಶಿ ಈಟ್ಸ್ ಬ್ರೇಕ್ಫಾಸ್ಟ್. ಅದೇ ಥರ ಇಟ್ ಈಟ್ಸ್ ಬ್ರೇಕ್ಫಾಸ್ಟ್. ಇಟ್ ಅಂದರೆ ಏನಿಲ್ಲಿ ಬೆಕ್ಕು. ಶಿ ಅಂದರೆ ಯಾರು? ಆಕೆ. ನಾವು ಯಾರ ಬಗ್ಗೆ ಹೇಳ್ತಿದ್ವಿ? ಅವಳು. ಹಾಗೆ ಇಲ್ಲಿ ನೋಡಿ, ಹಿ ಕ್ವಿಕ್ಲಿ ಗೆಟ್ಸ್ ರೆಡಿ ಆ್ಯಂಡ್ ಈಟ್ಸ್ ಬ್ರೇಕ್ಫಾಸ್ಟ್. ಸೊ ಬೆಕ್ಕು, ನಾಯಿ ಅಂದರೆ ಈ ಪ್ರಾಣಿಗಳು, ವಸ್ತುಗಳು. ಆಮೇಲೆ ಮನುಷ್ಯರಲ್ಲಿ ಮೂರನೇ ವ್ಯಕ್ತಿ ಅಂತ ತೊಗೊಂಡಾಗ ಅವನು, ಅವಳು, ಅಥವಾ ಅವ್ರ ಹೆಸರು, ಅಥವಾ ಅವರ ಸಂಬಂಧ. ಈಗ ಇಲ್ಲಿ ಅವಳು ಅಂತ ಹೇಳೋದನ್ನು ನಾನು ನನ್ನ ತಂಗಿ, ನನ್ನ ಅಕ್ಕ ಅಂತಲೂ ಹೇಳ್ಬೋದು, ಅಥವಾ ನಮ್ಮ ಅಮ್ಮ, ನನ್ನ ಅಮ್ಮ ಅಂತಲೂ ಹೇಳ್ಬೋದು ಅಲ್ವಾ. ಇವೆಲ್ಲದಕ್ಕೂ ಇಂಗ್ಲೀಷಲ್ಲಿ ಎಸ್ ಹಾಕಿದ್ರಾಯ್ತು. ಮೇಯ್ನ್ ವರ್ಬಿಗೆ ಎಸ್ ಹಾಕಿದ್ರಾಯ್ತು. ಕನ್ನಡದಲ್ಲಿ ಇರೋ ಥರ ತಾನೇ ಹಾಕಬೇಕು, ತಾಳೆ ಹಾಕಬೇಕು, ತದೆ ಹಾಕಬೇಕು ಅಂತ ಏನೂ ಇಲ್ಲ. ಇಂಗ್ಲೀಷಲ್ಲಿ ಒಂದೇ ಒಂದು ಎಸ್ ಹಾಕಿದ್ರಾಯ್ತು. ಓಕೆ, ಎಸ್ ಎಲ್ಲಿ ಹಾಕಬಾರ್ದು? ಎಸ್ ಹಾಕೋದೆಲ್ಲಿ? ಎಸ್ ಹಾಕೋದು ಬಂದು ಸಾಮಾನ್ಯವಾಗಿ ನನ್ನ ದಿನಚರಿ ಇದು, ಸಾಮಾನ್ಯವಾಗಿ ನಮ್ಮ ತಂಗಿಯ ದಿನಚರಿ ಇದು, ನನ್ನ ಫ್ರೆಂಡಿನ ಸಾಮಾನ್ಯವಾಗಿ ಇರುವಂಥದ್ದು ಮಾತ್ರ. ಅಲ್ಲಿ ಮಾತ್ರ ನಾವು ಎಸ್ ಹಾಕೋದು. ನಾಳೆ, ಈಗ ನಾನು ಹೇಳಿದ್ನಲ್ಲ, ತಾನೇ ತಾಳೆ ತದೆ, ತಾನೇ ತಾಳೆ ತದೆಗೆ ಹಾಕೋದು. ಆದರೆ ನಾಳೆ ಅಂತ ಬರಬಾರ್ದು, ಅಥವಾ ಫ್ಯೂಚರಲ್ಲಿ ಬರುವಂಥದ್ದಲ್ಲ. ಸಾಮಾನ್ಯವಾಗಿ ತಾನೇ ತಾಳೆ ತದೆ ಎಲ್ಲಿ ಬರುತ್ತೆ ಅಲ್ಲೆಲ್ಲ ನಾವು ಎಸ್ ಹಾಕಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇದಾದ ನಂತರನೇ ನಮಗೆ ಬೇರೆ ವಿಷಯಗಳು ಗೊತ್ತಾಗೋದು. ಈಗ ಇಲ್ಲಿ ಎಲ್ಲೆಲ್ಲಿ ಹಾಕಬಾರ್ದು? ಇಲ್ಲಿ ಎಸ್ ಇದೆಯಾ? ಇಲ್ಲ. ಇಲ್ಲಿ ಎಸ್ ಇದೆಯಾ? ಇದೆ. ಶಿ ಇದೆ, ಎಸ್ ಇದೆ. ಮಾರ್ಕ್ ಇದೆ, ಎಸ್ ಇದೆ. ಹಿ ಇದೆ, ಎಸ್ ಇದೆ. ದೇ ಇದೆ, ಎಸ್ ಇಲ್ಲ. ವಿ ಇದೆ, ಎಸ್ ಇಲ್ಲ. ಓಕೆ, ಯು ಇದೆ, ಎಸ್ ಇಲ್ಲ. ಐ ಇದೆ, ಎಸ್ ಇಲ್ಲ. ಸೊ ಐ, ಯು, ವಿ, ದೇ, ಇದಕ್ಕೆ ನಾವು ಮೇನ್ ವರ್ಬ್ ಏನಿರುತ್ತೆ ಕ್ರಿಯಾಪದ, ಅದಕ್ಕೆ ನಾವು ಎಸ್ ಹಾಕೋದಿಲ್ಲ. ಏನು ಹಾಕೋದಿಲ್ಲ? ಐ, ಯು, ವಿ, ದೇಗೆ ನಾವು ಸಾಮಾನ್ಯವಾಗಿ ನಮ್ಮ ವಿಷಯ ಏನಾದರೂ ಹೇಳಬೇಕಾದ್ರೆ ಅದಕ್ಕೆ ನಾವು ಎಸ್ ಹಾಕೋದಿಲ್ಲ. ಐ ವೇಕ್ ಅಪ್, ಐ ವೇಕ್ಸ್ ಅಪ್ ಅಲ್ಲ. ಯು ವೇಕ್ ಅಪ್, ಯು ವೇಕ್ಸ್ ಅಪ್ ಅಲ್ಲ. ದೇ ವೇಕ್ ಅಪ್, ದೇ ವೇಕ್ಸ್ ಅಪ್ ಅಲ್ಲ. ಇನ್ನೊಂದು ಯಾವುದು? ವೇ ವೇಕ್ ಅಪ್, ನಾವು ಎಚ್ಚರಾಗ್ತೀವಿ. ವಿ ವೇಕ್ಸ್ ಅಪ್ ಅಲ್ಲ. ಸೊ ಎಸ್ ಎಲ್ಲಿಗೆ ಬರುತ್ತೆ? ಹಿ ವೇಕ್ಸ್ ಅಪ್, ಶಿ ವೇಕ್ಸ್ ಅಪ್, ಇಟ್ ವೇಕ್ಸ್ ಅಪ್. ಅಥವಾ ಇಟ್ ಅನ್ನೋದನ್ನು ನಾವು ಸ್ಪೆಸಿಫಿಕ್ ಆಗಿ ಹೆಸರು ಹೇಳೋದಾದರೆ ದ ಡಾಗ್ ವೇಕ್ಸ್ ಅಪ್, ದ ಕ್ಯಾಟ್ ವೇಕ್ಸ್ ಅಪ್, ಅಥವಾ ದ ಕೌ ವೇಕ್ಸ್ ಅಪ್, ಆರ್ ದ ಬರ್ಡ್ ವೇಕ್ಸ್ ಅಪ್ ಅರ್ಲಿ. ಪಕ್ಷಿ